ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ವಾಹನ ಸಂಚಾರರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಬಿಗ್ ಶಾಕಿಂಗ್ ನ್ಯೂಸ್ ಅಂತ ಹೇಳಿ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಮುಂದಿನ ತಿಂಗಳಿನಿಂದ ಅಂತ ಹೇಳಿದ್ರೆ ಏಪ್ರಿಲ್ ನಿಂದ ವಾಹನ ಸಂಚಾರರಿಗೆ ಹೊಸ ನಿಯಮವೊಂದು ಜಾರಿ ಮಾಡಿದ್ದು, ಈ ಒಂದು ನಿಯಮದ ಪ್ರಕಾರ ಹೆಲ್ಮೆಟ್ ಆಗಿರ್ಬೋದು, ಇನ್ನಿತರೆ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿರುವಂತಹ ವಾಹನ ಸಂಚಾರರ ಸಂಪೂರ್ಣವಾಗಿ ಅವರ ಒಂದು DL ರದ್ದಾಗಲಿದೆ ಸ್ನೇಹಿತರೆ. ಅಂತಹ ಒಂದು ಕಠಿಣ ನಿಯಮವನ್ನು ಕೇಂದ್ರ ಸರ್ಕಾರ ಜಾರಿ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ. ಸೊ ಹಾಗಾದ್ರೆ ಏನೆಲ್ಲ ನಿಯಮಗಳಿದಾವೆ, ಅದಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಮಗೆ ಈ ಒಂದು ವಿಡಿಯೋದ ಮೂಲಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋನ ವೀಕ್ಷಣೆ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ಈಗಾಗಲೇ ದೇಶಾದ್ಯಂತ ವಾಹನ ಸವಾರರಿಗೆ ಕಟ್ಟುನಿಟ್ಟಾದಂತಹ ನಿಯಮಗಳನ್ನ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಗಳು ನೀಡ್ತಾನೆ ಬರ್ತಾ ಇದಾವೆ ಸ್ನೇಹಿತರೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾದಂತಹ ಈ ವಾಹನ ಸವಾರರಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ಏನು ದಂಡವನ್ನ ವಿಧಿಸಲಾಗ್ತಾ ಇತ್ತು, ವಾಹನ ಸಂಚಾರರು ಸಣ್ಣ ಪುಟ್ಟ ಮಾಡಿರುವಂತಹ ತಪ್ಪುಗಳಿಗೆ ಅಂತ ಹೇಳಿದ್ರೆ ಹೆಲ್ಮೆಟ್ ಗಳನ್ನ ಧರಿಸದೇ ಇರುವಂತಹ ವಾಹನ ಸಂಚಾರರಿಗೆ, ಬೈಕ್ ರೈಡರ್ಸ್ ಆಗಿರ್ಬೋದು, ಅದರ ಜೊತೆಗೆ ಟ್ರಿಪಲ್ ರೈಡಿಂಗ್ ಗೆ ಸಂಬಂಧಪಟ್ಟಂತೆ ಮತ್ತು ವೇಗವಾಗಿ ಆ ವಾಹನವನ್ನ ಚಲಾವಣೆಯನ್ನ ಮಾಡುವವರಿಗೆ ಮತ್ತು ಸೀಟ್ ಬೆಲ್ಟ್ ಅನ್ನ ಧರಿಸದೇ ವಾಹನವನ್ನ ಚಲಾವಣೆ ಮಾಡಿದಂತಹ ಏನು ಸವಾರರಿಗೆ ದಂಡವನ್ನ ವಿಧಿಸಲಾಗ್ತಾ ಇತ್ತು ಸ್ನೇಹಿತರೆ. ಇನ್ನು ಮುಂದೆ ದಂಡದ ಜೊತೆಗೆ ಕಠಿಣವಾದಂತಹ ನಿಯಮವನ್ನ ನೀಡ್ಲಿಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ಹೊಸ ಮಾರ್ಗಸೂಚಿ ಕೂಡ ಪ್ರಕಟಣೆಯನ್ನ ಮಾಡಲಾಗಿದೆ ಸ್ನೇಹಿತರೆ. ಅದನ್ನ ಮುಂಬರುವಂತಹ ಮುಂದಿನ ಏಪ್ರಿಲ್ ತಿಂಗಳಿನಿಂದ ಅದನ್ನ ಜಾರಿಯನ್ನ ಮಾಡಲಿದ್ದಾರೆ ಸ್ನೇಹಿತರೆ. ಈಗಾಗಲೇ ಪ್ರಸಕ್ತ ಜಾರಿಯಲ್ಲಿರುವಂತಹ ನಿಯಮ ಅಂತ ಹೇಳಿದ್ರೆ ವರ್ಷದಲ್ಲಿ ಸುಮಾರು 5 ಬಾರಿ ಚಲನನ್ನ ಕಟ್ಟಿರುವಂತಹ ವಾಹನ ಸವಾರರಿಗೆ ಕನಿಷ್ಠ 1 ವರ್ಷದಲ್ಲಿ 5 ಬಾರಿ ತಾವು ದಂಡವನ್ನ ಕಟ್ಟಿದ್ರೆ ಅಂತವರ ಒಂದು DL ಅಂತ ಹೇಳಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಅನ್ನ ರದ್ದು ಮಾಡುವಂತಹ ಪ್ರಕ್ರಿಯೆ ಈಗಾಗಲೇ ಚಾಲ್ತಿಯಲ್ಲಿದೆ ಸ್ನೇಹಿತರೆ. ಇದರ ಜೊತೆಗೆ ಈಗ ಮತ್ತೆ ಹೊಸದಾಗಿ ಕೇಂದ್ರ ಸರ್ಕಾರದ ವತಿಯಿಂದ ಕೇಂದ್ರದ ಏನು ರಸ್ತೆ ಸಾರಿಗೆ ಸಚಿವರಾಗಿರುವಂತಹ ನಿತೀಶ್ ಗಡ್ಕರಿ ಅವರು ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈಗಾಗಲೇ ಈ ಒಂದು 12 ಅಂಕಗಳ ನೆಗೆಟಿವ್ ಅಂಕವನ್ನ ನೀಡಲಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಯಾವೆಲ್ಲ ವಾಹನ ಸಂಚಾರರು, ಅದು ಬೈಕ್ ಸವಾರರಾಗಿರ್ಬೋದು, ಕಾರ್ ಸವಾರರಾಗಿರ್ಬೋದು, ಅಥವಾ ಭಾರಿ ವಾಹನ ಸವಾರರಾಗಿರ್ಬೋದು ಸ್ನೇಹಿತರೆ, ಅಂತವರು ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದ್ರೆ ಅಂತವರಿಗೆ ಈಗ ಸಾಮಾನ್ಯ ತಪ್ಪುಗಳಿಗೆ ಅಂತ ಹೇಳಿದ್ರೆ ಸೀಟ್ ಬೆಲ್ಟ್ ಧರಿಸದೆ ಇರೋದು, ಅಥವಾ ಹೆಲ್ಮೆಟ್ ಇಲ್ಲದೆ ಚಾಲನೆ, ಅಥವಾ ಬೈಕ್ ನಲ್ಲಿ ಮೂವರು ಸವಾರಿ ಮಾಡೋದು, ಇಂತಹ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದ್ರೆ ಅಂತವರಿಗೆ 1 ರಿಂದ 2 ನೆಗೆಟಿವ್ ಅಂಕಗಳನ್ನ ನೀಡಲಿದ್ದಾರೆ ಸ್ನೇಹಿತರೆ. ಈ ಒಂದು ನೆಗೆಟಿವ್ ಅಂಕಗಳು 12ಕ್ಕೆ ತಲುಪಿದ್ರೆ ಅಂತವರ ಲೈಸೆನ್ಸ್ ಅನ್ನ ರದ್ದು ಮಾಡಲಿದ್ದಾರೆ ಸ್ನೇಹಿತರೆ. 12 ನೆಗೆಟಿವ್ ಅಂಕಗಳು ದಾಟಿದ್ರೆ ವರ್ಷಕ್ಕೆ ಅಂತವರಿಗೆ ಕಂಪ್ಲೀಟ್ ಆಗಿ ಅವರ ಒಂದು ಲೈಸೆನ್ಸ್ ಅನ್ನ ರದ್ದು ಮಾಡಲಿದ್ದಾರೆ ಸ್ನೇಹಿತರೆ. ಮಧ್ಯಮ ತಪ್ಪುಗಳಾಗಿರುವಂತಹ ಅತಿ ವೇಗದ ಚಾಲನೆ ಆಗಿರ್ಬೋದು, ಓವರ್ ಸ್ಪೀಡಿಂಗ್ ಆಗಿರ್ಬೋದು, ಸಿಗ್ನಲ್ ಜಂಪ್ ಮಾಡುವುದಾಗಿರ್ಬೋದು, ಚಾಲನೆ ಮಾಡಿದಂತಹ ಸಮಯದಲ್ಲಿ ಮೊಬೈಲ್ ಫೋನ್ ಅನ್ನ ಬಳಕೆ ಮಾಡಿದರೆ ಅಂತಹ ಒಂದು ಕಂಡು ಬಂದ ಸಂದರ್ಭದಲ್ಲಿ ಅಂತವರಿಗೆ 4 ರಿಂದ 6 ಅಂಕಗಳ ನೆಗೆಟಿವ್ ಅಂಕಗಳನ್ನ ಅವರ ಒಂದು ಆಟೋಮೆಟಿಕ್ ಆಗಿ, ಇದು AI ಬೇಸ್ ಮಾಡೆಲ್, ಈಗಾಗಲೇ ಪ್ರತಿಯೊಂದು ರಸ್ತೆಯಲ್ಲೂ ಕೂಡ AI ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗಿದೆ ಸ್ನೇಹಿತರೆ. ಕೇವಲ ಟ್ರಾಫಿಕ್ ಪೊಲೀಸ್ ಇಲ್ಲದೆ ಇದ್ರೂ ಕೂಡ AI ಕ್ಯಾಮೆರಾಗಳ ಮೂಲಕ ತಮ್ಮ ಒಂದು ವಾಹನದ ನಂಬರ್ ಪ್ಲೇಟ್ ಆಧಾರದ ಮೇಲೆ ತಮಗೆ ಆ ಒಂದು ದಂಡವನ್ನ ಕೂಡ ವಿಧಿಸಲಾಗುತ್ತೆ. ಅದ್ರ ಜೊತೆಗೆ ತಮ್ಮ ಒಂದು DL ನಲ್ಲಿ ನೆಗೆಟಿವ್ ಅಂಕಗಳು ಏನು ಮುದ್ರಣ ಆಗುತ್ತೆ ಸ್ನೇಹಿತರೆ, ಡೇಟಾಬೇಸ್ ನಲ್ಲಿ ಸ್ಟೋರ್ ಆಗುತ್ತೆ. ಅದ್ರ ಜೊತೆಗೆ ಗಂಭೀರ ತಪ್ಪುಗಳು ಮಾಡಿದ್ರೆ ಅಂತ ಹೇಳಿದ್ರೆ ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡೋದು, ಅತಿ ವೇಗದಲ್ಲಿ ರೇಸಿಂಗ್ ಅಥವಾ ಅಪಘಾತ ಮಾಡಿ ಪರಾರಿಯಾಗುವುದು, ಹಿಟ್ ಅಂಡ್ ರನ್ ಕೇಸ್ ಆಗಿರ್ಬೋದು, ಇಂತಹ ಸಂದರ್ಭದಲ್ಲಿ ತಕ್ಷಣವೇ ಲೈಸೆನ್ಸ್ ಅನ್ನ ಅಮಾನತು ಮಾಡಲಿದ್ದಾರೆ ಸ್ನೇಹಿತರೆ. ತಮ್ಮ ಒಂದು ನೆಗೆಟಿವ್ ಪಾಯಿಂಟ್ಗಳು 12ಕ್ಕೆ ಬಂದ್ರೆ ಸಂಪೂರ್ಣವಾಗಿ ಲೈಸೆನ್ಸ್ ರದ್ದಾಗಲಿದೆ. ಸೊ ಲೈಸೆನ್ಸ್ ರದ್ದಾತ ಅಂತ ಹೇಳಿದ್ರೆ ತಾವು ಮತ್ತೊಮ್ಮೆ ಲೈಸೆನ್ಸ್ ಅನ್ನ ಪಡಿಬೇಕಂತ ಹೇಳಿದ್ರೆ ಮತ್ತೊಮ್ಮೆ ಚಾಲನಾ ಪರವಾನಗಿಯನ್ನ ಅಂತ ಹೇಳಿದ್ರೆ ತಾವು ಟ್ರೈನಿಂಗ್ ಅನ್ನ ನೀಡಬೇಕಾಗುತ್ತೆ, ಮತ್ತೆ ಪರ್ಮಿಷನ್ ಅನ್ನ ತೆಗೆದುಕೊಂಡು ತಾವು ಡ್ರೈವಿಂಗ್ ಲೈಸೆನ್ಸ್ ಅನ್ನ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿಯಾದಂತಹ ಕಠಿಣ ನಿಯಮವನ್ನ ಜಾರಿ ಮಾಡ್ಲಿಕ್ಕೆ ಕೇಂದ್ರದ ಸಾರಿಗೆ ಸಚಿವರಾಗಿರುವಂತಹ ನಿತೀಶ್ ಗಡ್ಕರಿ ಅವರಿಗೆ ಆಗ್ಲೇ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಮುಂಬರುವಂತಹ ಏಪ್ರಿಲ್ ತಿಂಗಳಿನಿಂದ ಇದನ್ನ ಜಾರಿಗೆ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಕೇಂದ್ರದ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದ ವತಿಯಿಂದ ವಾಹನ ಸವಾರರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಲಭ್ಯವಾದ್ರೆ ಮಾಹಿತಿನ ತಿಳಿಸ್ಕೊಡ್ತೀನಿ, ಮತ್ತು ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಕೂಡ ತಾವು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.